ನಮಸ್ಕಾರ ಸ್ನೇಹಿತರೆ. ಕನ್ನಡ ಚಿತ್ರರಂಗದ ನವರಸ ನಾಯಕ ಜಗ್ಗೇಶ್ ಅಂದಕ್ಷಣ ನಮಗೆ ನೆನಪಾಗೋದು ಅವರ ಅದ್ಭುತ ನಟನೆ. ಆದರೆ ಅವರು ಕೇವಲ ನಟರಷ್ಟೇ ಅಲ್ಲ, ಅಪ್ಪಟ ದೈವ ಭಕ್ತರು ಕೂಡ ಹೌದು. ಮಂತ್ರಾಲಯದ ರಾಯರ ಮೇಲೆ ಅವರಿಗಿರುವಂಥ ನಂಬಿಕೆ ಎಂಥದ್ದು ಎಂಬುದು ಇಡೀ ನಾಡಿಗೆ ಗೊತ್ತಿದೆ. ಜಗ್ಗೇಶ್ ಅವರು ಹಲವು ವೇದಿಕೆಗಳಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಆಡಿದ ಮಾತುಗಳು ಮುಂದೆ ನಿಜ ಆಗಿರುವುದನ್ನು ನಾವೆಲ್ಲರೂ ಕಣ್ಣಾರೆ ನೋಡಿದ್ದೇವೆ. ಅದರಲ್ಲೂ ಮುಖ್ಯವಾಗಿ ಅವರು ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್‌ಕುಮಾರ್ ಅವರ ಬಗ್ಗೆ ಮತ್ತು ಗಿಲ್ಲಿ ನಟ ಅವರ ಬಗ್ಗೆ ಆಡಿದ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಅಷ್ಟಕ್ಕೂ ಜಗ್ಗೇಶ್ ಅವರು ಹೇಳಿದ್ದೇನು, ಅದು ಹೇಗೆ ನಿಜವಾಯಿತು ಎಂಬುವ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ, ನಾವು ಎಂದಿಗೂ ಮರೆಯಲಾಗದ ಪ್ರೀತಿಯ ಅಪ್ಪು ಕರ್ನಾಟಕ ರತ್ನ ಪುನೀತ್ ರಾಜ್‌ಕುಮಾರ್ ಅವರ ಬಗ್ಗೆ ಜಗ್ಗೇಶ್ ಅವರು ಏನು ಹೇಳಿದ್ರು ಅನ್ನೋದನ್ನ ನೋಡೋಣ. ಕೆಲವು ವರ್ಷಗಳ ಹಿಂದೆ ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮದಲ್ಲಿ ಜಗ್ಗೇಶ್ ಅವರು 17ನೇ ನಂಬರ್‌ನಲ್ಲಿ ಹುಟ್ಟಿದವರ ಭವಿಷ್ಯ ಹೇಗಿರುತ್ತೆ ಅಂತ ಹೇಳಿದ್ರು. ನರೇಂದ್ರ ಮೋದಿ ಅವರು 17, ಎಂಜಿಆರ್ ಅವರು 17, ಪುನೀತ್ ರಾಜ್‌ಕುಮಾರ್ ಅವರು 17. ಎಲ್ಲರೂ ಸಾಮಾನ್ಯವಾಗಿ ಹುಟ್ಟುತ್ತಾರೆ, ಎಲ್ಲರೂ ಒಂದಿನ ಸಾಯ್ತಾರೆ. ಆದರೆ ನಂಬರ್ 17 ಸತ್ತ ಮೇಲೂ ಬದುಕಿರ್ತಾರೆ ಅಂತ ಜಗ್ಗೇಶ್ ಅವರು ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮದಲ್ಲಿ ಹೇಳಿದ್ರು. ಪುನೀತ್ ರಾಜ್‌ಕುಮಾರ್ ಅವರು ನಮ್ಮನ್ನಗಲಿ 3-4 ವರ್ಷಗಳು ಕಳೆದರೂ ಕೂಡ ಕನ್ನಡಿಗರ ಹೃದಯ ಸಿಂಹಾಸನದಲ್ಲಿ ಸದಾ ಜೀವಂತವಾಗಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಜಗ್ಗೇಶ್ ಅವರು ಹೇಳಿದ ಮಾತು ಎಷ್ಟೊಂದು ನಿಜ ಆಯಿತು ಅಂತ. ಇನ್ನು ಎರಡನೇ ವಿಷಯಕ್ಕೆ ಬರೋಣ. ಇದು ಕೂಡ ಅಷ್ಟೇ ಅಚ್ಚರಿಯ ಸಂಗತಿ. ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮದಲ್ಲಿ ಒಬ್ಬ ಸಣ್ಣ ನಟನಾಗಿ ಬಂದ ಗಿಲ್ಲಿ ನಟ ಅವರ ಪ್ರತಿಭೆಯನ್ನು ನೋಡಿ ಜಗ್ಗೇಶ್ ಅವರು ಅಂದೇ ಭವಿಷ್ಯ ನುಡಿದಿದ್ದರು. ಮುಂದಿನ ವರ್ಷದ ಹೊತ್ತಿಗೆ ನಿನಗೆ ಛತ್ರಿ ಹಿಡಿಯಲು ಒಬ್ಬರು 4 ಜನ ಬಾಡಿಗಾರ್ಡ್‌ನ ಇಟ್ಟುಕೊಳ್ಳುವ ಮಟ್ಟಕ್ಕೆ ಬೆಳೆಯುತ್ತೀಯಾ ಅಂತ ಹೇಳಿದ್ರು. ಅದೇ ರೀತಿ ಗಿಲ್ಲಿ ನಟ ಅವರು ಬಿಗ್ ಬಾಸ್ ಮನೆಗೆ ಹೋದರು, ಅಲ್ಲಿ ಎಲ್ಲರ ಮನ ಗೆದ್ರು, ಕೊನೆಗೂ ಬಿಗ್ ಬಾಸ್ ವಿಜೇತರಾಗಿ ಹೊರಹೊಮ್ಮಿದರು. ಇಂದು ಅವರು ಹೋಗುವ ಕಡೆ ಸಾವಿರಾರು ಜನರು ಸೇರುತ್ತಾರೆ. ಅಂದು ಜಗ್ಗೇಶ್ ಅವರು ಹೇಳಿದಂತ ಮಾತುಗಳು 100ಕ್ಕೆ 100 ಸತ್ಯವಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಜಗ್ಗೇಶ್ ಅವರ ಆ ಭಕ್ತಿ ಮತ್ತು ಅವರ ನಾಲಿಗೆ ಮೇಲಿರುವ ಆ ಸರಸ್ವತಿಯ ಪ್ರಭಾವ ಎಂಥದ್ದು ಅಂತ. ಅವರು ಯಾರನ್ನಾದರೂ ಮೆಚ್ಚಿ ಮನಸಾರೆ ಹರಸಿದರೆ ಅಥವಾ ಒಂದು ಮಾತು ಹೇಳಿದರೆ ಅದು ಹೇಗೆ ನಿಜವಾಗುತ್ತೆ ಎಂಬುದು ನಮ್ಮ ಪುನೀತ್ ರಾಜ್‌ಕುಮಾರ್ ಅವರು ಮತ್ತು ಗಿಲ್ಲಿ ನಟ ಅವರೇ ಸಾಕ್ಷಿ. ಜಗ್ಗೇಶ್ ಅವರ ದೈವ ಭಕ್ತಿ ಮತ್ತು ಅವರು ಆಡುವ ಪ್ರತಿಯೊಂದು ಸತ್ಯವಾದ ಮಾತುಗಳಿಗೆ ನಾವೆಲ್ಲರೂ ಗೌರವ ಕೊಡಲೇಬೇಕು. ಇದಿಷ್ಟು ಈ ವಿಡಿಯೋದ ಮಾಹಿತಿಯಾಗಿತ್ತು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ.